ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲಾಸ್ಟು 1.5 ತಿಂಗಳಿಂದ ನಾನು ಯಾವುದೇ ವ್ಲಾಗನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ವ್ಲಾಗ್ ಅಷ್ಟೇ ಅಲ್ಲ, ಈವನ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಯಾವುದೇ ರೀತಿ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ತುಂಬ ಹೆಕ್ಟಿಕ್ ಸ್ಕೆಡ್ಯೂಲ್ ಇತ್ತು. ಹೆಕ್ಟಿಕ್ ಇನ್ ದ ಸೆನ್ಸ್ ತುಂಬಾ, ಅದನ್ನು ಬಾಯ್ಬಿಟ್ಟು ನನಗೆ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಅಂದರೆ, ಲಾಸ್ಟ್ ವೀಕು ಬರೋ ಯುಗಾದಿ ಹಬ್ಬದ ದಿನ ವ್ಲಾಗ್ ಮಾಡೋಣ. ಹೇಗಿದ್ರು ಮನೇಲಿ ಹಬ್ಬ ಆಚರಿಸ್ತೀವಲ್ವಾ. ಆ್ಯಂಡ್ ಮೊರೋವರ್ ಅವತ್ತಿನ ದಿನ ಭಾನುವಾರ ಬಂದಿರೋದ್ರಿಂದ ನಾನು ಕಂಪ್ಲೀಟಾಗಿ ಲೀವ್ ತೊಗೋಬೋದು ನನ್ನ ಕೆಲಸದಿಂದ ಆ್ಯಂಡ್ ವಿಡಿಯೋ ಮಾಡ್ಬೋದು ಅಂತ. ಬಟ್ ಅದೇನೋ ಗೊತ್ತಿಲ್ಲ, ವಿಡಿಯೋಗೂ ನನಗೂ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ. ನೆನ್ನೆ ನೈಟು ಇವತ್ತು ಹಬ್ಬದ ಅಡುಗೆಗೆ ಏನೆಲ್ಲ ಬೇಕು ಅದೆಲ್ಲ ತೊಗೊಂಡು ಬಂದಿದ್ದೀವಿ, ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ. ಫುಲ್ಲು ನೋಸ್ ಬ್ಲಾಕ್ ಆಗಿದೆ, ತಲೆಯೆಲ್ಲ ನೋಯ್ತಾ ಇದೆ, ಕಣ್ಣೆಲ್ಲ ಉರಿತಾ ಇದೆ. ಪಕ್ಕ ನಾನು ಹಜಾರಿ ಬಿಡ್ತೀನಿ. ಯಾಕಂದರೆ ಲಾಸ್ಟ್ 6 ಮಂತಿಂದ ನನಗೆ ಹುಷಾರು ತಪ್ಪಿಲ್ಲ. ಐ ಥಿಂಕ್ 1 ಇಯರ್ ಆಯಿತು ನನಗೆ ಫೀವರ್, ಕೋಲ್ಡ್, ಕಫ್ ಯಾವುದೂ ಆಗಿಲ್ಲ. ಸೊ ಈಗ ಜೋರು ಬರೋ ಥರ ಕಾಣಿಸ್ತಾ ಇದೆ, ಬಿಕಾಸ್ ಇಲ್ಲೆಲ್ಲ ಉರಿತಾ ಇದೆ. ಬಟ್ ಏನು ಬೇಜಾರು ಗೊತ್ತಾ, ನಾಳೆ ಆಗಿದ್ರು ಪರವಾಗಿರಲಿಲ್ಲ. ಇವತ್ತು ಹಬ್ಬ ಇದೆ, ಇವತ್ತು ವೀಡಿಯೋಸ್ ಕೂಡ ಮಾಡಬೇಕು. ಎಲ್ಲ ಪ್ಲ್ಯಾನಿಂಗ್ ಸ್ವಲ್ಪ ಚೆನ್ನಾಗಿತ್ತು. ಬಟ್ ಹಬ್ಬ ಅಂತೂ ಮಾಡಲೇಬೇಕು ಅಲ್ವಾ. ಮನೇಲಿ ಮಕ್ಕಳಿರುವಾಗ ವಿ ಹ್ಯಾವ್ ಟು, ಬಿಕಾಸ್ ನಮಗೋಸ್ಕರ ಅವ್ರ ಹಬ್ಬನ ಹಾಳು ಮಾಡೋದಕ್ಕೆ ಇಷ್ಟ ಆಗಲ್ಲ. ಆ್ಯಂಡ್ ಯುಗಾದಿ ಈಸ್ ಅ ಹೊಸ ವರ್ಷ. ನಮ್ಮಲ್ಲಿ ಹೊಸ ವರ್ಷ ಅಂತ ಆಚರಿಸ್ತೀವಿ. ಸೊ ಹೊಸ ವರ್ಷದ ದಿನ ಎಷ್ಟೇ ಲೆಥಾರ್ಜಿಕ್ ಆಗಿದ್ರೂ ಕೂಡ ಎದ್ದು ಮಾಡಿದರೆ ವರ್ಷ ಎಲ್ಲ ಹಾಗೆ ನಡೆಯುತ್ತೆ ಅನ್ನೋದು ಅಮ್ಮ ಹೇಳ್ತಿದ್ರು. ಸೊ ಯುಗಾದಿ ಹಬ್ಬದ ದಿನ ಬೇಗ ಎದ್ದೇಳಬೇಕು ಅಂತ ಹೇಳಿ, ಅದಕ್ಕೆ ಯುಗಾದಿ ಹಬ್ಬದ ದಿನ ಅಂತಲ್ಲ, ಮಾಮೂಲಿ ನಾನು 5:30ಗೆ ಎದ್ದೇಳ್ತೀನಿ. ಇವತ್ತು 5 ಗಂಟೆಗೆ ಎದ್ದಿದ್ದೀನಿ. ಸೊ ದ್ಯಾಟ್ ಇದೇ ರೊಟೀನನ್ನು ನಾನು ಕಂಟಿನ್ಯೂ ಮಾಡೋ ಥರ ಆಗಲಿ ಅಂತ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ ಪ್ಲೇನ್ ವಾಟರಿಂದ ಮುಖ ತೊಳೆದು ಆ್ಯಕ್ಟಿವ್ ಆ್ಯಕ್ನೇಸ್ ಏನಾದರೂ ಇದ್ದರೆ ನಾನು ಬೆಂಜೋಲ್ ಪೆರಾಕ್ಸೈಡ್ ಕ್ರೀಮನ್ನು ಹಚ್ಕೊಳ್ತೀನಿ. ಇಟ್ಸ್ ಆ್ಯಕ್ಚುಲಿ ಜೆಲ್. ಎಲ್ಲೆಲ್ಲಿ ಆ್ಯಕ್ನೇಸ್ ಇರುತ್ತೆ ಅಲ್ಲಿ ಹಚ್ಕೊಂಡು ಲಿಪ್ ಬಾಮ್ ಹಚ್ಕೊಂಡು ಡೇಗೆ ಫ್ರೆಶ್ ಅಪ್ ಆಗ್ತೀನಿ. ನಮ್ಮ ಮನೆಯ ಮೇನ್ ಡೋರ್ ಓಪನ್ ಮಾಡಿದ ತಕ್ಷಣ ಇಷ್ಟು ಚಂದ ಸ್ಪೇಸ್ ಇದೆ. ಇಲ್ಲಿ ಪ್ಲಾಂಟೇಷನ್ ಮಾಡಬೇಕು ಅಂತ ತುಂಬ ಆಸೆ ಇದೆ, ಆದರೆ ಕೆಲಸದ ಒಂದು ಲೋಡಿಂದ ನನಗೆ ಯಾವುದಕ್ಕೂ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಇದು ಓಪನ್ ಮಾಡಿದ ತಕ್ಷಣ ಇಷ್ಟು ಚಂದ ಗಾರ್ಡನ್ ಇದೆ. ಇನ್ನೂ ಚೆನ್ನಾಗಿ ಗಿಡಗಳನ್ನ ಹಾಕಿ ನೀರೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಮನೆಯ ಮುಖ್ಯ ಒಂದು ಒಳ್ಳೆಯ ವೈಬ್ ಏನಪ್ಪ ಅಂದರೆ, ಮನೆ ಎಷ್ಟು ಲಕ್ಸುರಿಯಸ್ ಆಗಿದೆ ಅನ್ನೋದಕ್ಕಿಂತ ಮನೆಯಲ್ಲಿ ಎಷ್ಟು ಗಾಳಿ, ಬೆಳಕು, ದಿಕ್ಕು ಹೇಗಿದೆ ಮನೆಯದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆರಡು ಪ್ಲಾಂಟ್ಗಳನ್ನ ನನಗೆ ಮನಸ್ಸಿಗೆ ತುಂಬ ಹತ್ತಿರವಾದವರು ಯುಗಾದಿ ಹಬ್ಬದ ಹಿಂದಿನ ದಿನ ಕೊಟ್ಟಿದ್ದು. ಒಂದು ತುಳಸಿ ಗಿಡ, ಒಂದು ಜೇಡ್ ಪ್ಲಾಂಟ್, ಲಕ್ಕಿ ಪ್ಲಾಂಟ್ ಅಂತ ಹೇಳ್ತಾರೆ. ಇದಕ್ಕೆ ನಾನು ಜಡೆ ಪ್ಲಾಂಟ್ ಅಂತ ಹೇಳ್ತಾ ಇರ್ತೀನಿ. ಯುಗಾದಿ ಹಬ್ಬ ಇದ್ದಿದ್ದರಿಂದ ನನ್ನ ಮಗಳು ತುಳಸಿ ಗಿಡಕ್ಕೆ ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಬಿಡಿಸಿದ್ದಾಳೆ. ಸೊ ನನಗೆ ಈ ಮನೇಲಿ ವಾತಾವರಣ ತುಂಬ ಇಷ್ಟ ಆಗುತ್ತೆ. ಗಾಳಿ, ಬೆಳಕು ಸಖತ್ತಾಗಿ ಬರುತ್ತೆ, ಒಂದು ಪಾಸಿಟಿವ್ ವೈಬ್ ಬರುತ್ತೆ ನನಗೆ. ಹಂಗೆ ಹಾಕ್ಬಿಡೋದು. ನಿನ್ನೆಲ್ಲ ತಗೊಂಡು ಬಂದಿತ್ತಲ್ಲ, ಆ್ಯಕ್ಚುಲಿ ಇದನ್ನ ಫೋಲ್ಡ್ ಮಾಡಿ ಹಾಕಬೇಕಿತ್ತು, ಬಟ್ ಒಣಗಿದೆ ಅಂತ ಹಿಂಗೆ ಹಾಕ್ತಿದ್ದಾರೆ. ಲೂಸ್ ಆತ್ರಿ ಅದ, ಸ್ವಲ್ಪ ಟೈಟಾಗಿ ಕಟ್ಟಲ್ಲ. ಇದು ಪ್ರತಿನಿತ್ಯ ನಮ್ಮ ಕಂಪಲ್ಸರಿ ರುಟೀನ್. ನಾವು ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರೋದ್ರಿಂದ ಬೆಳಗ್ಗೆ ರಾತ್ರಿ ಹೊರಗಡೆ ಟ್ರಿಪ್ಪಿಗೆ ಹೋದರೆ ಎಲ್ಲಿ ಕೂತ್ಕೊಂಡ್ರು ಬರೀ ಆಫೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮಗೆ ಗೊತ್ತಿಲ್ಲದಂಗೆ ನಾವು ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ವಿ. ಲಾಸ್ಟ್ 1 ಇಯರಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ನಾವು ಪರ್ಸ್ನಲ್ ಟಾಕ್ಸನ್ನು ಮರೆತು ಬಿಟ್ಟಿದ್ದೀವಿ. ಎಷ್ಟೋ ವಿಷಯಗಳನ್ನ ನಮ್ಗೆ ಗೊತ್ತಿಲ್ಲದೇ ನಾವು ಹಿಂದೆ ಬಿಟ್ಬಿಟ್ಟಿದ್ದೀವಿ ಅಂತ. ಅದಕ್ಕೆ ಪ್ರತಿನಿತ್ಯ 10 ನಿಮಿಷ ಒಂದು ಟರ್ಮ್ ಥರ ಇದು, ಅಂದರೆ ಅಗ್ರಿಮೆಂಟ್ ಥರ 10 ನಿಮಿಷ ಕೂತ್ಕೊಂಡು ಇಷ್ಟವಾದ ಡ್ರಿಂಕ್ಸ್ ಜೊತೆಗೆ ನಮ್ಮಿಬ್ಬರ ಬಗ್ಗೆನೇ ಮಾತಾಡೋದು, ಒಂಚೂರು ಆಫೀಸ್ ಬಗ್ಗೆ ಮಾತಾಡೋದಿಲ್ಲ ಅನ್ನೋದು ನಮಗೆ ನಾವೇ ಒಂದು ಬಾಂಡಿಂಗನ್ನು ಹಾಕ್ಕೊಂಡಿದ್ದೀವಿ. ಹಾಗೆಯೇ 10 ವರ್ಷಗಳ ಸಂಬಂಧ ಬರೋ ಇನ್ನೂ 20-30 ವರ್ಷ ಹಾಗೆ ಇರಲಿ ಅನ್ನೋದಕ್ಕೆ ನಾನು ಮತ್ತು ನಮ್ಮ ಮನೆಯವರು ಫುಲ್ ಆನ್ ಎಫರ್ಟ್ಸ್ ಹಾಕ್ತಾಯಿದ್ದೀವಿ. ಜಗಳ ಆಗಲ್ಲ ಅಂತ ಅಲ್ಲ, ಎಲ್ಲರ ಮನೇಲೂ ಇರುತ್ತೆ. ಆದರೆ ಕೆಲವೊಂದು ಸರಿ ಎಲ್ಲವನ್ನು ಮರೆತು ಬೆಳಿಗ್ಗೆ ಎದ್ದಾಗ ಮಾತ್ರ ನೆನ್ನೆ ಜಗಳನ ನೆನ್ನೆಗೆ ಬಿಟ್ಟು ಪ್ರತಿದಿನ ನನ್ನ ಕಡೆಯಿಂದನೂ ನಾನು ಮಾತಾಡಿಸ್ತೇನೆ, ಅವ್ರ ಕಡೆಯಿಂದನೂ ಅವ್ರು ಮಾತಾಡಿಸ್ತಾರೆ. ವಿ ಆರ್ ಪುಟ್ಟಿಂಗ್ ಲಾಟ್ಸ್ ಆಫ್ ಎಫರ್ಟ್ಸ್ ಟು ಗಿವ್ ಬೆಸ್ಟ್ ಆಫ್ ಬೆಸ್ಟ್ ಇನ್ ರಿಲೇಷನ್ಶಿಪ್. ಯಾಕಂದರೆ ಮಕ್ಕಳು ನಮ್ಮನ್ನು ಗಮನಿಸ್ತಿರ್ತಾರೆ, ಮಕ್ಕಳ ಒಂದು ಮೈಂಡಲ್ಲಿ ಈ ಥರ ಬರಬಾರ್ದು ಅನ್ನೋದು. ಇನ್ನು ಯುಗಾದಿ ಹಬ್ಬ ಇದ್ದಿದ್ದರಿಂದ ಎಣ್ಣೆ ಸ್ನಾನ ಮಾಡಬೇಕಲ್ವ, ಸೊ ಒಬ್ರಿಗೊಬ್ರು ಎಣ್ಣೆ ಹಚ್ಕೊಂಡ್ವಿ. ನೆನ್ನೆ ಆಫೀಸಲ್ಲೇ 8:30 ಆಗೋಯ್ತು ನನಗೆ. ಅದಕ್ಕೆ ಫಸ್ಟ್ ಟೈಮ್ ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಗೋಧಿ ಹುಗ್ಗಿ ಮಾಡ್ತಾ ಇದ್ದೀವಲ್ವ, ಸೊ ಗೋಧಿ ಹುಗ್ಗಿನ ಇಲ್ಲಿ ನೆನೆ ಹಾಕಿದ್ದೀನಿ ರಾತ್ರಿನೇ.
ಇಲ್ಲಿ ಕಡಲೆಬೇಳೆನ ನೆನೆ ಹಾಕಿದ್ದೀನಿ. ನನ್ನ ಆಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ಥರ ಮಾಡ್ತಾರೆ. ಸೊ ನಾನು ನಮ್ಮ ಅಮ್ಮನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಇದು ಗೋಧಿ, ಇದು ಪಾಲಿಶ್ ಗೋಧಿ. ಇದು ನೀವು ನೋಡ್ಬೋದು, ನಾರ್ಮಲ್ ಗೋಧಿ ಅಲ್ಲ, ಜವೆ ಗೋಧಿ ಅಂತ ಹೇಳ್ತಾರೆ. ಸಖತ್ತಾಗಿ ಬರುತ್ತೆ ಟೇಸ್ಟ್ ಇದು. ಆದರೆ ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಇದು ಖಾರಿಕು ಉತ್ತತ್ತಿ ಅಂತ ಹೇಳ್ತಾರಲ್ಲ ಅದು. ಹಾಗೆಯೇ ಒಂದು 1/4 kg ಬೆಲ್ಲ. ಇದೇನೋ ಆರ್ಗ್ಯಾನಿಕ್ ಬೆಲ್ಲ ಅಲ್ಲ, ಇಲ್ಲೇ ನಾರ್ಮಲ್ ಸ್ಟೋರಲ್ಲಿ ಅವ್ರು ಎಲ್ಲಿಂದ ತೊಗೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಬಟ್ ಎಸ್, ಪ್ರತಿ ಟೈಮಲ್ಲೂ ನಮಗೆ ಹೇಗೆ ಬೇಕಾಗಿ ಸಿಗಲ್ವಲ್ಲ. ಆಮೇಲೆ ಬ್ಲಿಂಕಿಟಿಂದ ಒಂದು ಒಳ್ಳೇದೇನು ಅನಿಸ್ತು ಅಂದರೆ ನನಗೆ ಸಪ್ಲಿಮೆಂಟ್ಸ್ ಕೂಡ ಸಿಗ್ತಾ ಇದ್ದಾವೆ. ಸೊ ನೋಡೋಣ ಅಂತ ಹೇಳಿ ನಾನು ಬಯೋಟಿನ್ ಸಪ್ಲಿಮೆಂಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಇದು, ಯಾಕಂದರೆ ಐ ಯೂಸ್ ಟು ಟೇಕ್ ಮಲ್ಟಿವಿಟಮಿನ್ಸ್. ಇದು ನಮ್ಮ ಅಪ್ಪಾಜಿಗೋಸ್ಕರ ಕ್ಯಾಲ್ಸಿಯಂ ಮತ್ತು ಜಿಂಕು ಆ್ಯಂಡ್ ವಿಟಮಿನ್ ಡಿ ಇದೆ. ಈಗ ಏಜ್ ಆದಮೇಲೆ ಅವು ಬೇಕಾಗುತ್ತೆ. ಅವ್ರು ಮುಂಚೆಯಿಂದ ಸರಿಯಾಗಿ ಊಟ ಮಾಡಿರೋದಿಲ್ಲ, ಬರೀ ಅನ್ನ ಸಾಂಬಾರು ರೊಟ್ಟಿ ಪಲ್ಯ ತಿನ್ಕೊಂಡು ಬಂದಿರ್ತಾರೆ. ಸೊ ಅವರ ರಿಪೋರ್ಟ್ಸಲ್ಲಿ ಡೆಫಿಷಿಯನ್ಸಿ ಬಂದಿತ್ತು, ಹೀಗಾಗಿ. ಆ್ಯಂಡ್ ಇದು ನನಗೋಸ್ಕರ ಕೊಲಾಜಿನ್. ಆ್ಯಕ್ಚುಲಿ ನಾನು HK ವೈಟಲ್ಸ್ ಅವರ ಕೊಲಾಜಿನನ್ನು ಯೂಸ್ ಮಾಡ್ತಿದ್ದೆ. ಬಟ್ ದಿಸ್ ಟೈಮ್ ನೋಡೋಣ, ಬ್ಲಿಂಕಿಟಲ್ಲಿ ಇಟ್ಟಿದ್ದು, ಸೊ ತೊಗೊಂಡಿದ್ದೀನಿ. ಬಟ್ ಏನು ಗೊತ್ತಾ, ಕನ್ಸಿಸ್ಟೆನ್ಸಿಯಿಂದ ತೊಗೊಳೋದಿಲ್ಲ ನಾನು, ಅದೇ ಪ್ರಾಬ್ಲಮ್ ನಂದು. ಇವತ್ತು ತೊಗೊಂಡ್ರೆ ಮತ್ತು ಒಂದು ವಾರಕ್ಕೊಂದ್ಸರಿ. ಆಮೇಲೆ ತೆಂಗಿನಕಾಯಿ ಚೆನ್ನಾಗಿದೆ. ಬಟ್ ಇವತ್ತಿನ ಅಡುಗೆಗೆ ಇದೇ ಸ್ಪೆಷಲು, ಪುಳಿಯೋಗರೆ ಪ್ಯಾಕೆಟ್. ಇಷ್ಟು ನನ್ನ ಯುಗಾದಿ ಹಬ್ಬದ ಶಾಪಿಂಗ್ ಅಂತ ಹೇಳ್ಬೋದು, ಅಡುಗೆ ಶಾಪಿಂಗ್. ತಿಂಡಿಗೆ ಪುಳಿಯೋಗರೆ ಮಾಡಬೇಕು ಅಂತ ಇದ್ದೆ, ಆದರೆ ನನ್ನ ಮಗಳು ಬೇಡ ಅಂದ್ಲು. ಅದಕ್ಕೆ ಇನ್ಸ್ಟೆಂಟಾಗಿ ನಾನು ದೋಸೆ ಮಾಡ್ಕೊತಾ ಇದ್ದೀನಿ. 1.5 ಕಪ್ ರವೆ, 1.5 ಕಪ್ ಅವಲಕ್ಕಿ, 1 ಕಪ್ ಚಿಕ್ಕ ರವೆ, ಹಾಗೆಯೇ 1 ಕಪ್ ಮೊಸರು, 1.5 ಕಪ್ ನೀರು ಹಾಕ್ಬಿಟ್ಟು ಕಲಸಿ ಸೈಡಿಗೆ ಅರ್ಧ ಗಂಟೆ ಎತ್ತಿಡಬೇಕು. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಉಪ್ಪು ಸೋಡಾ ಹಾಕ್ಕೊಂಡು ದೋಸೆ ಮಾಡ್ಕೋಬೇಕು, ಅಷ್ಟೇ. ನಮ್ಮ ಮನೇಲಿ ತುಪ್ಪನ ಹೊರಗಡೆಯಿಂದ ತರಲ್ಲ, ಹೀಗೆ ಕೆನೆ ಗುಡ್ಡೆ ಹಾಕ್ಬಿಟ್ಟು ಅಮ್ಮನಿಗೆ ಕೊಟ್ಟರೆ ಅಮ್ಮ ಮಾಡಿಕೊಡ್ತಾರೆ. ಸೊ ಅಮ್ಮ ಹೇಳ್ತಾ ಇರ್ತಾರೆ, ರಾತ್ರಿ ಹಾಲು ಕಾಯಿಸ್ಬಿಟ್ಟು ಈ ಥರ ಫ್ರಿಜ್ಜಲ್ಲಿಟ್ಟರೆ ಥಿಕ್ಕಾಗಿರುವಂಥದ್ದು, ಇಲ್ಲಿ ನೋಡಿ ಎಷ್ಟು ದಪ್ಪ ಇರೋಂಥ ಕೆನೆ ಬರುತ್ತೆ. ಅಯ್ಯಯ್ಯ, ಬಿತ್ತು ವಿಡಿಯೋ ಮಾಡೋಕ್ಕೆ ಹೋಗಿಬಿತ್ತು. ನಾನು ಇಲ್ಲಿವರೆಗೂ ಒಂದ್ಸರಿನೂ ತುಪ್ಪ ಮಾಡಿಲ್ಲ, ಎಲ್ಲ ಅಮ್ಮನೇ ಮಾಡ್ತಾರೆ. ಕಲಿಬೇಕೀಗ ಅದನ್ನು ಕೂಡ. ಟೀ ಮಾಡೋದು ಇವರೇ, ನಾನು ಮಾತ್ರ ಟೀ ಮಾಡೋಕ್ಕೆ ಹೋಗಲ್ಲ. ಮುಂಚೆ ಮಾಡ್ತಾಯಿದ್ದೆ, ಮುಂಚೆ ಚೆನ್ನಾಗೇ ಮಾಡ್ತಾಯಿದ್ದೆ. ಒಂದು ಸರ್ಟನ್ ಟೈಮಲ್ಲಿ ಟೀ ಮಾಡೋದನ್ನು ಬಿಟ್ಬಿಟ್ಟೆ. ಅವ್ರಿಗೋಸ್ಕರ ನನಗೋಸ್ಕರ, ಯಾರಿಗೂ ಬೇಡವೇ ಬೇಡ, ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಂತ ಹೇಳಿ. ಅದೇನೋ ಅವಾಗಿಂದ ಇಲ್ಲಿವರೆಗೂ ಟೀ ಮಾಡೋಕ್ಕೆ ಹೋದಾಗ ಏನಾದರೂ ಒಂದು ಎಡವಟ್ಟಾಗುತ್ತೆ. ಯಾವಾಗಲೂ ಒಂದ್ಸರಿ ಚೆನ್ನಾಗಿ ಮಾಡಿಬಿಟ್ಟಿದ್ರು, ಅಪ್ಪಿ ತಪ್ಪಿ. ಅದು ಅವ್ರಿಗೆ ಪನಿಷ್ಮೆಂಟ್ ಆಗಿಬಿಟ್ಟಿದೆ ಈಗ. ಸೊ ಎಟ್ ಎನಿ ಕಾಸ್ಟ್ ಪೂರ್ತಿ ಅಡುಗೆ ನಾನು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಟೀ ಮಾತ್ರ ಅವರೇ ಮಾಡಬೇಕು, ಯಾಕಂದರೆ ಅವ್ರು ಕರೆಕ್ಟಾಗಿ ನೋಡಿ ಮೆಜರ್ ಮಾಡಿ ಹಾಕ್ತಾ ಇದ್ದಾರೆ. ಎಲ್ಲ ಪರ್ಫೆಕ್ಟಾಗಿ ಮೆಜರಿಂಗ್ ಮೇಲೆ ಮಾಡ್ತಾರೆ ಅವರು. ನನಗೆ ಮೆಜರ್ ಮಾಡಿ ಅಡುಗೆ ಮಾಡೋಕ್ಕೆ ಬರಲ್ಲ. ಸೊ ಎಸ್, ನಿಮ್ಮ ಮನೇಲಿ ಯಾರು ಟೀ ಚೆನ್ನಾಗಿ ಮಾಡ್ತಾರೆ, ನೀವು ಮಾಡ್ತೀರಾ ಅಥವಾ ನಿಮ್ಮ ಮನೆಯವ್ರು ಮಾಡ್ತೀರಾ ತಿಳಿಸಿ ನನಗೆ, ಆಯಿತಾ? ಮನೆಗೆ ಬರ್ತೀನಿ. ಭಾಳ ಆಗ್ತೀವಿ ಫಸ್ಟ್ ಬರೇ ಒಂದು ಇದೇ ಹಾಕಿದ್ರೆ ತುಂಬ್ತಿದ್ದಲ್ಲ. ಅಲ್ಲ, ಕುಕ್ಕರ್ ಇಲ್ಲ ಸೈಜಿಂದ. ಅಲ್ಲಿ ಬೇಡ, ಇಲ್ಲೇ ಇದು ಮಾಡುವಂತ್ರಿ, ಅಲ್ಲಿ ಗಾಳ ಆಗ್ತೈತಿ ನೋಡಿ. ಫಸ್ಟ್ ಟೈಮು ಇದು ಏನದು ಗೋಧಿ ಹುಗ್ಗಿ ಮಾಡೋಕ್ಕೆ ಅಂದಾಜು ಅಳತೆ ಇಲ್ದಂಗೆ ಹಾಕ್ಬಿಟ್ಟಿದ್ದೀರಿ. ನಮ್ಮಮ್ಮ ಹೇಳಿದ್ರು 1/4 kg ಹಾಕು ಅಂತ ಹೇಳಿ 1/4 kg ಹಾಕಿದ್ವಿ. ಇಷ್ಟು ತಗೊಂಡು ಆಗ್ಬಿಟ್ಟಿದೆ. ಕುಕ್ಕರ್ ಸೈಜ್ ಬಂದು ಇದಿದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ವಿ ಗೋಧಿ ಹುಗ್ಗಿನ. ಸೊ ರಾತ್ರಿ ನೆನೆ ಇಟ್ಟಿದ್ದೆ. ರಾತ್ರಿ ನೆನೆ ಇಟ್ಬಿಟ್ಟು ಬೆಳಗ್ಗೆ 5 ವಿಸಲ್ ಹಾಕಿಸಿ ಅಂತ ಹೇಳಿದ್ರಮ್ಮ. ಜಾಸ್ತಿ ಹಾಕಿದ್ನು, 1/4 kg ಹಾಕಿದ್ನು ಗೊತ್ತಿಲ್ಲ, ಅಷ್ಟೇ ಇರಬೇಕು ಅನಿಸುತ್ತೆ. ಅರ್ಧ ಕಿಲೋ ತಂದಿದ್ದು. ಹಾಂ, ಅರ್ಧ ಹಾಕಿದ್ದೀನಿ, ಮತ್ತೆ ಅರ್ಧ ಕಿಲೋ ತಂದಿದ್ದಂದರೆ. ಚೆನ್ನಾಗಿ ಸ್ಪಂಜ್ ಥರ ಆಗಿದೆ, ಪೂರ್ತಿ ಎಲ್ಲ ಇದಾಗಿದೆ ನೋಡೋದು. ಆ್ಯಕ್ಚುಲಿ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಗೋಧಿ ಹುಗ್ಗಿನ, ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಚೆನ್ನಾಗಲ್ಲ, ಜಾಸ್ತಿ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡ್ತೀವಿ.
ಹೋಳಿಗೆ ಮಾಡ್ತೀವಿ ಅಮ್ಮ ಅಂದರೆ ಅಮ್ಮನ ಸೈಡು. ನೀವು ಕನ್ಫ್ಯೂಸ್ ಆಗ್ಬೋದಲ್ವಾ ಅಮ್ಮ ಮಮ್ಮಿ ಅಂತ ಅಂದರೆ, ನೋಡಿ ಅಮ್ಮ ಅಂತ ನಾನು ಎಲ್ಲೆಲ್ಲಿ ಹೇಳ್ತೀನಿ ಅದು ನಮ್ಮ ಅತ್ತೆಯವರು, ಮತ್ತು ಅವ್ವ ಅವ್ವ ಅಂತ ಹೇಳಿದರೆ ನಮ್ಮ ಮಮ್ಮಿ, ಕನ್ಫ್ಯೂಸ್ ಆಗಬೇಡಿ. ಸೊ ಈ ಗೋಧಿ ಹುಗ್ಗಿ ಮಾಡೋದು ನಮ್ಮವ್ವ ಗೋಧಿ ಹುಗ್ಗಿ ಮಾಡ್ತಾರೆ, ಅಮ್ಮ ಬಂದು ಹೋಳಿಗೆ ಮಾಡ್ತಾರೆ. ಸೊ ಇಬ್ಬರಿಗೂ ಒಂದೇ ಥರ ಕಲಿಯೋದ್ರಿಂದ ಕನ್ಫ್ಯೂಸ್ ಆಗುತ್ತೆ. ನೋಡೋಕ್ಕೂ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಎಸ್, ಈಗ ಇದು ರಾತ್ರಿ ನೆನೆಸಿಟ್ಟಿರೋದನ್ನು ಒಂದು 5 ವಿಸಲ್ ಹಾಕಿಸ್ತೀನಿ. ಸ್ವಲ್ಪ ಕಷ್ಟ ಆಗುತ್ತೆ ಬೆಂಗಳೂರು ಭಾಷೆಯಲ್ಲಿ ಎಲ್ಲ ಡೀಟೇಲಾಗಿ ಹೇಳೋದು, ಆದರೆ ನಮ್ಮ ಭಾಷೆಯಲ್ಲಿ ಹೇಳೋಕ್ಕೆ ಹೋದಾಗ ಕ್ಯಾಮ್ರಾ ನೋಡಿದ ತಕ್ಷಣ ಬೆಂಗಳೂರು ಭಾಷೆ ಬಂದುಬಿಡುತ್ತೆ. ಎಸ್, ಮೀನ್ ವೈಲ್ ಅವರು ಕೊಬ್ಬರಿ ತುರಿತಾ ಇದ್ದಾರೆ. ನಂಗೆ ಅದೊಂದು ಬರಲ್ಲ ಅದ್ರಲ್ಲಿ ಮಾಡೋಕ್ಕೆ. ನಮ್ಮ ಮನೆಯಲ್ಲಿ ಏಳಿಗೆ ಮನೆ ಇತ್ತು, ಅಲ್ಲಿ ಮಾಡ್ತಾಯಿದ್ದೆ. ಇಲ್ಲಿ ಏಳಿಗೆ ಮನೆ ಇಲ್ಲ, ಸೊ ಅವ್ರ ಕೈಯಿಂದ ಚೆನ್ನಾಗಿ ಮಾಡ್ತಾರೆ. ಅದೊಂದು ಕೆಲಸ ಅವ್ರಿಗೆ ಅಷ್ಟೇ ಹಬ್ಬ ಇದೆಲ್ಲ. ಸೊ ಚೆಸ್ ಇದ್ರಾಗ ತೆಗಿತೀನಿ ತಗೋತೀನಲ್ಲ. ನಾನು ವಿತ್ ಶುಗರ್ ಟೀ ಕುಡಿತೀನಿ ಡೈಲಿ. ಇದೇನು ಕಪ್ ಇದೆ ಅಲ್ಲ, ಅದರಲ್ಲಿ ಇಷ್ಟು ಕುಡಿತೀನಿ. ಆ್ಯಕ್ಚುಲಿ ನಾವು 2 ಕಪ್ ಮಾಡ್ತೀವಿ ಟೀನ. ಆ 2 ಕಪ್ಪನ್ನು 2 ಸರಿ ಕುಡಿತೀವಿ. ಅವರು ಸಹ ಮಾಡೋದು ಈಗ ಒಂದು ಸರಿ ಕುಡಿತೀವಿ, ಆಮೇಲೆ ತಿಂಡಿ ಆದಮೇಲೆ ಚೆನ್ನಾಗಿದ್ದಾಗ ಏನಾದರೂ ತಿಂಡಿ ಆದಮೇಲೆ ಕುಡಿಲೇಬೇಕು ಪಕ್ಕ. ಸೊ ಆವಾಗ ಮತ್ತೆ ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿತೀವಿ, ಇಷ್ಟು. ಸೊ ಅದಾದಮೇಲೆ ಮತ್ತೆ ಕುಡಿಯೋದಿಲ್ಲ. ಒಂದು ವೇಳೆ ತಿಂಡಿ ಆದಮೇಲೆ ಕುಡಿಲಿಲ್ಲ ಅಂದರೆ ಆಫೀಸಲ್ಲಿ 4 ಗಂಟೆ ಸುಮಾರು ಟೀ ಕುಡಿತೀವಿ. ಸೊ ಇಟ್ಸ್ ಫೈನ್ ಟು ಹ್ಯಾವ್ ಸಮ್ ಟೀ, ಬಿಕಾಸ್ ಇದೊಂದು ಟೀ ಟೈಮ್ ನಾವಿಬ್ಬರು ಸೇರಿ ಕುಡಿಯುವಂಥದ್ದು. ಸೊ ಐ ಜಸ್ಟ್ ವಾಂಟ್ ಟು ಮಿಸ್ ದಿಸ್. ನನ್ನ ಮಗಳನ್ನ ಎಬ್ಬಿಸ್ಬಿಟ್ಟು ಅವಳಿಗೂ ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ಮೈಗೆ ಮುಖಕ್ಕೆ ಸ್ವಲ್ಪ ಮಸಾಜ್ ಮಾಡಿ 1 ಲೋಟ ಹಾಲು ಕೊಟ್ಟೆ ವಿದೌಟ್ ಶುಗರ್. ನಾನು ಇಲ್ಲದೆ ಇರುವಂಥ ಸಮಯದಲ್ಲಿ ನನ್ನ ಮಗಳು ತಾನೇ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದಾಳೆ. ಹಾಯ್, ಟುಡೇ ಇಸ್ ಯುಗಾದಿ. ಸ್ನಾನ ಆಯಿತು. ಇನ್ನು ತುಂಬ ತೆಳುವಾಗಿರುವಂತಹ ಸ್ಯಾರಿನ ಉಟ್ಕೊಂಡಿದ್ದೀನಿ, ಯಾಕಂದರೆ ಈಗ ಅಡುಗೆ ಮಾಡಬೇಕಲ್ವಾ. ಸೊ ಇದು ಜಾತ್ರೆಯಲ್ಲಿ ತೊಗೊಂಡಂಥ ಇಯರಿಂಗ್. ಲಾಸ್ಟ್ ಟೈಮ್ ನಾನು ಮತ್ತು ನನ್ನ ಫ್ರೆಂಡ್ ಜಾತ್ರೆ ಹೋಗಿದ್ವಿ, ಅಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ಒಂಥರ ಕ್ಯೂಟಾಗಿದೆ. ಇನ್ನು ಈಗ ರೆಡಿ ಅಂತೂ ಜಾಸ್ತಿ ಆಗೋಕ್ಕಾಗಲ್ಲ, ಯಾಕಂದರೆ ಅಡುಗೆ ಮನೆಗೆ ಹೋಗಿ ಇಷ್ಟು ಸೆಕೆ ಆಗ್ತಾಯಿದೆ ಅಲ್ಲ. ನಾರ್ಮಲಿ ಈಗ ಕುಕ್ಕಿಂಗ್ ಮಾಡ್ಕೋಬೇಕು. ಸೊ ಹೀಗಾಗಿ ನೋಡಿ ನನ್ನ ಮಗಳು ಒಂದೊಂದೇ ಐಟಮ್ಸನ್ನು ಕಟ್ತಾ ಇದ್ದಾಳೆ. ನಾರ್ಮಲ್ ಲಿಪ್ ಬಾಮ್, ಜಸ್ಟ್ ಲಿಪ್ ಬಾಮ್. ಅದಾದಮೇಲೆ ಎಸ್, ತಾಳಿ ಸರ ಹಾಕ್ಕೊಂಡು ಈಗ ದೇವ್ರಿಗೆ ಕೈ ಮುಗಿದು ಅದಾದಮೇಲೆ ಅಡುಗೆನ ಪ್ರಾರಂಭ ಮಾಡಬೇಕು. ಇನ್ನು ಕಟಿಂಗು ಎಲ್ಲ ಮಾಡಿಕೊಂಡು ತಿಂಡಿ ತಿಂದು ಆಮೇಲೆ ಮಧ್ಯಾಹ್ನದ್ದು ಹಬ್ಬದ ಅಡುಗೆ ಮಾಡ್ಕೋಬೇಕು. ಓಕೆ, ಟಿಕಡಿ ಕೊಡು ಬಂಗಾರಲ್ಲಿ. ನೋಡಿ ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ ಅಲ್ವಾ. ಕಲರ್ಸ್ ಇದೆ, ಯಾವ್ದು ಹಾಕ್ಕೊಳ್ಳಿ. ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ, ಗ್ರೀನ್. ಈ ಥರ ಹಬ್ಬ ಸೆಲೆಬ್ರೇಟ್ ಮಾಡಿ 2 ವರ್ಷ ಆಯಿತು. 2 ವರ್ಷದಿಂದ ಯಾವುದೂ ಹಬ್ಬ ಸರಿಯಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಈ ಸರಿ ನನ್ನ ಮಗಳ ಜೊತೆ ಮಾಡ್ತಾಯಿದ್ದೀನಿ. ಮಗಳಂತ ಅಷ್ಟೇ ಅಲ್ಲ, ಕುಟುಂಬದವ್ರ ಜೊತೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ಎಸ್, ಕೂದಲು ಸ್ವಲ್ಪ ಹಸಿ ಇದೆ, ಅದಕ್ಕೆ ಹೀಗೆ ಬಿಡ್ತೀನಿ, ಅಡುಗೆ ಮಾಡ್ತೀನಿ. ಓಕೆ, ಹುರುಳಿಕಾಳು ಮೊಳಕೆ ಕಟ್ಟಿದ್ದಿತ್ತು. ಸೊ ಸಲಾಡಿಗೆ ಅದನ್ನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆ ಹಾಗೆಯೇ ಬೆಳಗ್ಗೆ ತಿಂಡಿದ್ದು ಎಲ್ಲ ಒಂದೇ ಸರಿಗೆ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಪೂರ್ತಿ ದಿನ ಅಡುಗೆ ಮನೆಯೆಲ್ಲ ಹೋಗಿಬಿಡುತ್ತೆ. ರಜೆ ಒಂದೇ ದಿನ ಇರೋದು, ರಜೆಯಲ್ಲಿ ಹಬ್ಬ ಬಂದುಬಿಟ್ಟಿದೆ. ಸೊ ಐ ರಿಯಲಿ ಡೋ ವಾಂಟ್ ಟು ಸ್ಪಾಯ್ಲ್ ಇಟ್. ಸೊ ಅದಕ್ಕೆ ಮಧ್ಯಾಹ್ನಕ್ಕೆ ಮತ್ತು ಈಗಿನ ಅಡುಗೆ 2 ಜೋಡಣೆ. ಇದು ಫಸ್ಟು ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದು. ಏನಪ್ಪ ಅಂದರೆ ಇದು ಬೇವು ಬೆಲ್ಲ ಮಾಡ್ಕೋಬೇಕಲ್ವ, ಅದಕ್ಕೆ ಹುರಿಗಡಲೆ, ಬೆಲ್ಲ ಮತ್ತು ಬೇವಿನ ಒಂದು ಗಿಡದ ಹೂವು ಏನಿರುತ್ತೆ ಚೂರು ಹಾಕ್ತೀನಿ ನಾನು. ಆಮೇಲೆ ಇದು ತಿಂಡಿಗೆ ದೋಸೆ ಮಾಡ್ತಾಯಿದ್ದೀನ. ಸೊ ದೋಸೆಗೆ ಚಟ್ನಿ, ಹುರಿಗಡಲೆ, ಕೊತ್ತಂಬರಿ, ಕಾಯಿ ತುರಿ, ಹುಣಸೆ ಹಣ್ಣು, ಅಲ್ಲ ಅಂದರೆ ಶುಂಠಿ, ಕರಿಬೇವು, ಇದು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಒಗ್ಗರಣೆ ಎಲ್ಲ ಏನೂ ಕೊಡೋಕ್ಕೆ ಹೋಗಲ್ಲ, ಸಿಂಪಲಾಗಿ ನಂಗೆ ಅಷ್ಟೇ ಇಷ್ಟ ಆಗುತ್ತೆ. ಇದು ಮಧ್ಯಾಹ್ನಕ್ಕೆ ಸಲಾಡ್ಗೋಸ್ಕರ ಸ್ಪ್ರೌಟ್ಸನ್ನ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಸ್ಟೀಮ್ ಆದಮೇಲೆ ಇದಕ್ಕೆ ಹಾಕ್ತೀನಿ, ಟೊಮೆಟೊ ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ. ಸೊ ಮಿಕ್ಸ್ ಮಾಡ್ತೀನಿ. ಈರುಳ್ಳಿ ಮುಂಚೆನೇ ಹಾಕಿಡಲ್ಲ, ನೀರು ಬಿಟ್ಕೊಳುತ್ತೆ ಅಂತ ಹೇಳಿ ಸ್ವಲ್ಪ ಮಾವಿನ ತೋಪು ಉಳ್ಕೊಂಡಿದೆ. ಇನ್ನು ಮಧ್ಯಾಹ್ನ ಊಟಕ್ಕೆ
ಗೋಧಿ ಹುಗ್ಗಿ ಜೊತೆ ಮಾವಿನ ಹಣ್ಣು ಹಾಕಿಬಿಟ್ಟು ಒಗ್ಗರಣೆ ಅನ್ನ ಮಾಡ್ಕೊಳ್ಬೇಕು ಅಂತ, ಮಾವಿನ ಒಗ್ಗರಣೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇಲ್ಲಿ ಕಾಯಿ ತುರಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಮತ್ತು ಇದು ಮಾವಿನ ಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ಇದಾದಮೇಲೆ ಹುಗ್ಗಿ ತಯಾರಿ ಮಾಡ್ಕೋಬೇಕು. ಅವ್ವ ನಿಮ್ಮ ಮಮ್ಮಿ ನೋಡಿ ಎಷ್ಟು ಚಂದ ಕಾಣತ್ತ. ಓಕೆ, ಚಲೋ ಕಾಣಿಸತ್ತೀನಿ ಅಂತ ಇದು ಹಾಕ್ಕೊಂಡು ನಾಷ್ಟ ಮಾಡೋನೀಗ ಜಳಕ ಮಾಡೋರಿಬ್ರು. ಪಟ್ನ ಇಬ್ರು ಜಳಕ ಮಾಡಬೇಡಿ. ಹಾಂ, ನಾಷ್ಟ ಆಗಿದ್ರು ಜಳಕ ಮಾಡ್ಕೊಂಬರ್ಬೇಕಿಬ್ರು. ಅಲ್ಲಿ ಡ್ರೆಸ್ ತೆಗೆದಿಟ್ಟೀನಿ. ಇದರಲ್ಲಿ ಪುಟಾಣಿ ಮತ್ತು ಬೆಲ್ಲ ಮತ್ತು ಸ್ವಲ್ಪ ಬೇವಿನ ಹೂವನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಇದನ್ನು ಮಾಡ್ಕೊಳ್ತೀನಿ. ಇದು ಮಾಡ್ಕೊಂಡು ನಂತರ ಬಾಕಿ ತಿಂಡಿ ಹಾಗೇನು ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡ್ಕೋಬೇಕು. ಸೊ ವಿಲ್ ಸ್ಟಾರ್ಟ್. ಹುರಿಗಡಲೆ, ಬೆಲ್ಲ, ಬೇವನ್ನ ಮಿಕ್ಸರ್ಗೆ ಹಾಕೊಂಡ ನಂತರ ಸ್ವಲ್ಪ ಬಿಳಿ ಎಳ್ಳು, ಬೇವು, ಒಣ ಕೊಬ್ಬರಿ ತುರಿದ್ಬಿಟ್ಟು ಸ್ವಲ್ಪ ಗೋಡಂಬಿ, ನನ್ನ ಮಗಳಿಗೆ ಇಷ್ಟ ಅಂತ ಹೇಳಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಫಸ್ಟು ಇದು ನಾನು ಅಡುಗೆ ಸ್ನಾನ ಆದಮೇಲೆ ಫಸ್ಟ್ ಇದು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ದೇವರಿಗೆ ನೈವೇದ್ಯ ಇಟ್ಬಿಟ್ಟು ತದನಂತರ ನಾವು ಮುಂದಿನ ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಅದೇ ಗ್ರೈಂಡರಲ್ಲಿ ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಹಾಕ್ಕೊಂಡಾದ್ಮೇಲೆ ಹಿಟ್ಟನ್ನು ರುಬ್ಕೊಳ್ತೀವಿ. ಹಿಟ್ಟನ್ನು ರುಬ್ಕೊಂಡಾದ್ಮೇಲೆ ಬ್ರೇಕ್ಫಾಸ್ಟ್ ಆಗುತ್ತೆ. ಈ ಥರ ಆಗಿರುತ್ತೆ. ಅದು ಸ್ವಲ್ಪ ಮಿಕ್ಸಿಗೆ ಹಾಕುವಾಗ ದೋಸೆ ಕನ್ಸಿಸ್ಟೆನ್ಸಿಗೆ ಹಾಕೋಬೇಕು, ತುಂಬ ತೆಳು ಮಾಡಬಾರ್ದು. ಇನ್ನು ಇದು ನಾನ್ ಸ್ಟಿಕ್ ತವೆ ಮೇಲೆ ಮಾಡಿದರೆ ಒಳ್ಳೆಯದು, ಯಾಕಂದರೆ ಅಂಟ್ಕೊಳ್ಳಲ್ಲ. ಯಾಕಂದರೆ ಅವಲಕ್ಕಿ ಅಲ್ವಾ, ಸ್ವಲ್ಪ ದಪ್ಪ ದಪ್ಪ ಹಾಕಿದರೆ ಅಪ್ಪನ ಥರ ಬರುತ್ತೆ. ಆ್ಯಂಡ್ ಏನು ಹೇಳೋದು, ಈಗ ಇದು ನನ್ನ ಅವತಾರ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಎಸ್, ಐ ಜಸ್ಟ್ ಡಿಡ್. ನನಗೆ ಡೇನ ಸ್ಪಾಯ್ಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದೇನು ಮಾಡ್ತೀನಿ, ಮಾಡಿ ಮಾಡು ಮಾಡು. ಇಲ್ಲ, ವಿಡಿಯೋ ಮಾಡಬೇಕಾದ್ರೆ ನಡಕ್ ಬರ್ತಾಳ, ನಡಕ್ ಬಂದು ಹಿಂಗೆ ಮಾಡ್ತಾಳ. ಮಾಡಿಲ್ಲ, ಚಲೋ ಮಾಡು ಮಾಡಿ ಮಾಡಿ ಎಲ್ಲರೂ ನೋಡಿ ಮಾಡು ಮಾಡು. ಜಾಸ್ತಿ ತಿಂದು ಶಮ ಮಾಡಿ. ಕಡೆಗೂ ಚಟ್ನಿನ ಒಗ್ಗರಣೆ ಕೊಟ್ಟೆ. ಹಾಗೆಯೇ ಸ್ಪ್ರೌಟ್ಸ್ ಸಲಾಡ್ ಆಯಿತು. ಸ್ವಲ್ಪ ಅದರಲ್ಲಿ ಮಾವಿನಕಾಯಿ ಕೂಡ ತುರಿದಾಕಿದ್ದೀನಿ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹುರುಳಿ ಕಾಳಲ್ವ. ಇನ್ನು ದೋಸೆ, ಎಲ್ಲದರಲ್ಲೂ ಯು ಕ್ಯಾನ್ ಸಿ ದ ಪ್ರೋಟೀನ್ ಕ್ವಾಂಟಿಟಿ. ಕೆಲವೊಂದು ಸಾರಿ ವೆಜ್ಜಲ್ಲೂ ಕೂಡ ಎಲ್ಲ ಕವರ್ ಆಗುತ್ತೆ. ದಿಸ್ ಇಸ್ ಹೌ ಐ ಡೂ ಮ್ಯಾನೇಜ್. ಥ್ಯಾಂಕ್ ಯು. ಹಾಂ, ಅರ್ಧ ಕಪ್. ಚಾಯ್ ಚಾಯ್ ಚಾಯ್. ಯುವರಾಜ ನಡೆದಿದ್ದನ್ನೆಲ್ಲ ಹೇಳಿದ. ಆಮೇಲೆ ಅವಳಿಗೆ ತನ್ನ ಹೆಂಡತಿ ಆಗೋದಕ್ಕೆ ಕೇಳ್ಕೊಂಡ. ಆಮೇಲೆ ಸ್ನೋ ವೈಟ್ ನೋಡಿದ ತಕ್ಷಣ ಪ್ರೀತಿಯಲ್ಲಿ ಬಿದ್ದಿದ್ರಿಂದ ಕೇಳಿದ ತಕ್ಷಣ. ಈಗ ಗೋಧಿ ಹುಗ್ಗಿ ಮಾಡಬೇಕಲ್ವಾ. ಗೋಧಿ ಹುಗ್ಗಿನ ಕುಕ್ಕರ್ಗೆ ಹಾಕಿ 5 ವಿಸಲ್ ಬರೆಸ್ಕೊಂಡಿದ್ದೀನಿ. ಇದನ್ನು ಆ್ಯಕ್ಚುಲಿ ಮ್ಯಾಶ್ ಮಾಡಬೇಕು. ಅದಾದಮೇಲೆ ಇದಕ್ಕೆ 1/2 kg ಗೋಧಿ ಹುಗ್ಗಿಗೆ 1/2 kg ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಗೋಡಂಬಿ, ಗೋಡಂಬಿ. ಸೊ ಈಗ ಇದನ್ನ ಮ್ಯಾಶ್ ಮಾಡಿಬಿಟ್ಟು ಬೆಲ್ಲ ಕರಗಿಸಿ ಹಾಕ್ಬಿಟ್ಟು ಇದನ್ನು ಒಗ್ಗರಣೆ ಕೊಟ್ಬಿಟ್ರೆ ಆಯಿತು, ಗೋಧಿ ಹುಗ್ಗಿ ಆಗುತ್ತೆ. ಯಾವ ಬಾಯ್ ಬಂದಿಟ್ಟ ನಮ್ಮ ಅವ್ವ ಬಂದಿದ್ದಾಳೆ. ಅವಳಿಗೆ ಕ್ಯಾಮ್ರಾ ಆನ್ ಮಾಡಿದ್ರೆ ಹಿಂಗೇನೂ ಬರಲ್ಲ. ಸೊ ಐ ವಿಲ್ ಪ್ರಿಟೆಂಡಿಂಗ್ ಲೈಕ್ ಕ್ಯಾಮ್ರಾ ಇಲ್ಲ. ಇದು ಹಿಂಗೆ ಏನೆಲ್ಲ ಕುದಿಬೇಕಿತ್ತು, ಇನ್ನೊಟ್ಟು ಕುದಿಬೇಕಾಯ್ತು. ಅದಕ್ಕೆ ಇದನ್ನ ಇನ್ನೊಟ್ಟು ತಿಕ್ಕ, ಅದೇ ಬಿಸಿನೀರು ಇಡೋದು ಸರ್. ತಿಕ್ದೇನ ಬೇಡ ತಿಕ್ತೆ ನಾನು. ಬಿಸಿನೀರು 6 ಸಿಟಿ ಹುಡ್ಸಿನಿ. ಮೆಲ್ಕು ನೈನ ಅಲ್ಲ, ಇನ್ನೊಂದು ನೀರು ಹಾಕಿ ಬಿಸ್ತೀನಿ. ಇನ್ನೊಂದು ಈಗ ಇದಾಕವು ಆ ಥರ ಇಟ್ಟಿದ್ದಿಲ್ಲ ಲಘು ಬಿಡಿಯಾಗಿಲ್ಲ. ಬಿಸಿನೀರು ಬಿಡ್ಬೇಕನ.
ಚಾಲು ಐತಿ ಕ್ಯಾಮ್ರಾ ಹಾಂ ಕ್ಯಾಮ್ರಾ ಚಾಲು ಐತಿ ಎಷ್ಟು ಆಗೈತಿ ಎಲ್ಲರೂ ಕೇಳ್ತಾರೆ ನಿಮ್ಮ ಅವ್ವ ಯಾರು ಅಂತೇಳಿ ಫೋಟೋದಾಗ ಬರೋಂಗಿಲ್ಲ. ನಮ್ಮವ್ವ ಮತ್ತು ಪಪ್ಪ ಬರ್ತೀನಿ ಅಂತ ಹೇಳಿರಲಿಲ್ಲ, ಸಡನ್ನಾಗಿ ಬಂದಿದ್ದರು. ಅದರಲ್ಲಿ ನನಗೆ ಕಡುಬು ಇಷ್ಟ, ಕಡುಬು ತೊಗೊಂಡು ಬಂದಿದ್ದರು, ಕಟ್ ಸಾರು ತೊಗೊಂಡು ಬಂದಿದ್ದರು. ಸೊ ಕಂಪ್ಲೀಟ್ ಡಿಶ್ ಆಯಿತು. ಈಗ ನಾನು ಆಗಲೇ ಹೆಚ್ಚಿಟ್ಕೊಂಡಿರುವಂತಹ ನಮ್ಮ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಸೇಮ್ ಎಲ್ಲರ ಮನೇಲಿ ಮಾಡೋ ಥರ ಚಟಪಟ ಉಪ್ಪು ಹುಳಿ ಖಾರ ಎಲ್ಲ ಇಟ್ಕೊಂಡು ತಿನ್ನುವಂತಹ ಒಗ್ಗರಣೆಯನ್ನು ಯಾರಿಗಿಷ್ಟ ಆಗಲ್ಲ ಹೇಳಿ. ಸೊ ನಿಮ್ಮ ಮನೇಲಿ ಹೇಗೆ ಮಾಡ್ತಾರೋ ಇಲ್ಲೂ ಹಾಗೆ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಬಟ್ ಎಸ್, ಇವತ್ತಿನ ಅಡುಗೆ ಬಂದುಬಿಟ್ರೆ ಗೋಧಿ ಹುಗ್ಗಿನೂ ಆಯಿತು, ಕಡುಬು ಆಯಿತು, ಕಟ್ಸಾರು ಆಯಿತು, ಚಿತ್ರಾನ್ನ ಆಯಿತು, ಸಂಡಿಗೆ ಎಲ್ಲನೂ ಆಯಿತು. ಸೊ ಕಂಪ್ಲೀಟ್. ತಿಂಡಿನೂ ಬೆಳಗ್ಗೆ ಚೆನ್ನಾಗಾಗಿತ್ತು. ತಿಂಡಿ ಮತ್ತು ಊಟದ ಮಧ್ಯೆ ಒಂದು ರೌಂಡು ಟೀ ಆಯಿತು, ಗಾಸಿಪ್ಸ್ ಆಯಿತು. ಅಮ್ಮ ಅಪ್ಪ ಜೊತೆ ಮಾತಾಡಿದೆ. ನಮ್ಮ ಅವ್ವ ಉಳ್ಕೊಂಡ್ಲು, ನಮ್ಮ ಪಪ್ಪ ಹೋದರು. ನಮ್ಮ ಪಪ್ಪ ಇದ್ದರೆ ಏನಾದರೂ ಮಮ್ಮಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಅವ್ರು ಎದೋಗ್ಬಿಡ್ತಾರೆ. ಆ್ಯಂಡ್ ಪಪ್ಪ ಈಸ್ ಅ ವೆರಿ ಇಂಟ್ರೋವರ್ಟ್ ಟೈಪ್ ಆಫ್ ಪರ್ಸನ್. ಮಿಂಗಲ್ ಆಗಲ್ಲ, ಹಾಗೆಯೇ ನೇರವಾಗಿ ಮಾತಾಡೋದಿಲ್ಲ, ಯಾರ ಜೊತೆನೂ ಕ್ಯಾಮ್ರಾಸ್ ಮುಂದೆ ಬರಲ್ಲ. ಇನ್ಫ್ಯಾಕ್ಟ್ ನಮ್ಮ ಮಮ್ಮಿ ಕೂಡ ಬರಲ್ಲ. ನಮ್ಮ ಅಮ್ಮ ಅಪ್ಪ ಆದರೆ ಬರ್ತಾರೆ. ಅಂದರೆ ನಮ್ಮ ಅತ್ತೆ ಮಾವ ದೇ ಆರ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಫ್ರೀ ಮೈಂಡೆಡ್ ಜನರು. ಆದರೆ ನಮ್ಮ ಮಮ್ಮಿ ಪಪ್ಪ ಬಂದುಬಿಟ್ಟು ತುಂಬ ಸ್ಟ್ರಿಕ್ಟು. ಹೀಗಾಗಿ ನಾನು ಕೂಡ ತುಂಬ ಇಂಟ್ರೋವರ್ಟ್ ಇದ್ದೆ. ನಿಜ ಹೇಳಬೇಕಂದ್ರೆ ನಾನು ಸುಧಾರಣೆ ಆಗಿದ್ದೆ ಮದುವೆ ಆದಮೇಲೆ. ಮದುವೆಗಿಂತ ಮುಂಚೆ ನೀವು ನಾನು ನೋಡಿದರೆ ಒಬ್ಬ ಇವಳಿಗೆ ಎಷ್ಟು ಅಹಂಕಾರ ಇದೆ ಅಂತ ಅಂತಿದ್ರಿ. ಬಟ್ ಒಳಗಡೆನೇ ನಾನು ತುಂಬ ಕೊರಗ್ತಾ ಇದ್ದೆ. ನಾರ್ಮಲ್ ಎಲ್ಲರ ಥರ ಇರೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ. ಸೊ ಎಲ್ಲರದ್ದು ಒಂದು ಫೇಸ್ ಬರುತ್ತೆ, ಟ್ರಾನ್ಸ್ಫಾರ್ಮೇಷನ್ ಫೇಸ್ ಅನ್ನೋದು ನನ್ನಲ್ಲೂ ಬಂತು. ಹಾಗೆಯೇ ನಾನು ಶನಿಗೆ ತಾಳಿಸುವಾಗ ತುಂಬ ಕಂಜೂಸು. ಎಣ್ಣೆನ ಸಿಕ್ಕಾಪಟ್ಟೆ ಕಡಿಮೆ ಹಾಕ್ತೀನಿ. ಸೊ ದ್ಯಾಟ್ ನೆಕ್ಸ್ಟ್ ಡೇ ಕುಕ್ಕಿಂಗಲ್ಲಿ ಆ ಎಣ್ಣೆ ಖಾಲಿ ಆಗಿಬಿಡಬೇಕು, ಸ್ಟೋರ್ ಮಾಡಬಾರ್ದು. ಸೊ ಚಕ್ಲಿಗಳನ್ನೆಲ್ಲ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೇ ಎಣ್ಣೆ ಉಳ್ಕೊಂಡಿರೋದು. ಆ್ಯಂಡ್ ಟಡ ಮಧ್ಯಾಹ್ನದ ಅಡುಗೆ ಇದು ಫಸ್ಟ್ ರೌಂಡು. ಎರಡನೇ ರೌಂಡಿಗೆ ಕಡುಬು ಮತ್ತು ಕಟ್ಸಾರು, ಮತ್ತೊಂದು ರೌಂಡ್ ಸಲಾಡ್ ತಿಂದಿದ್ದೀವಿ. ಫುಲ್ಲು ಹೊಟ್ಟೆ ತುಂಬ ಊಟ ಮಾಡಿದೆ. ನಾನು ಎಂಜಾಯ್ ಮಾಡಿದೆ ಮೂಮೆಂಟ್ನ. ಇಲ್ಲೆಲ್ಲ ಈಗ ಹಬ್ಬ ಯಾವ ಸಲ ಮಾಡ್ತಿರೋದು? ಸ್ಮೈಲರ್ ಮಾಡ್ತಿಲ್ಲ ಈಗ. ಯಾವ ಸಲ ಮಾಡ್ತಿರೋದು ಹಬ್ಬ? ಎಲ್ಲರೂ ಹಿಂಗೆ ನೋಡ್ತಾರೆ ನೋಡು. ಅದು ನೋಡಿ ಹೆಂಗೆ ಮಲ್ಕೊಂಡೈತಿ. ಯಾವ ಸಲ ಮಾಡ್ತಿರೋದು ಹಬ್ಬ? ಮಮ್ಮ ಟೇಕ್ ಇಟ್. ತಗೋ ಎಲ್ಲರೂ ನಗ್ತಾರ ವಿಡಿಯೋದಾಗ. ಏನು ಇವ್ರ ಮಗಳು ಯಾವಾಗಲೂ ಅಳ್ತಿರ್ತಾ ಅಂತೇಳಿ. ತಗೋರಿ ತಾಟ್ ತಗೋರಿ ಪಟ್ನ. ಟೇಸ್ಟ್ ಮಾಡಿ ನೋಡು. ನೋಡು ಹುಗ್ಗಿ ಹೆಂಗೆ ಮಾಡಿದ ಟೇಸ್ಟ್ ಮಾಡಿ ಹೇಳು. ಮಕ್ಕ ತಗೊಂಬರೋ. ಝೂಮ್ ಶಿಂಬು ಮಕ್ಕ ತಗೊಂಬರೋ. ಯಾವ ಮಮ್ಮ ಅವ್ನು ಹೇಳು. ಏಯ್ ಮಮ್ಮ ಅವ್ನು ಹೇಳು. ಮಮ್ಮ ಅವನಿಗಿಲ್ಲ ನೋಡಲ್ಲಿ. ಫಸ್ಟ್ ಟೈಮ್ ಮದುವೆ ಆಗಿ 10 ವರ್ಷಗಳಲ್ಲಿ. ಚಲೋ ಆಗಿತ್ತಾ ಕರೆಗೂ? ಅದು ರೈಸ್ ನೋಡ್ರಿ, ಇವತ್ತು ಮಾಡಿರೋ ಎಲ್ಲ ಅಡುಗೆ ಫಸ್ಟ್ ಟೈಮ್. ಮಾವಿನಕಾಯಿ ಚಿತ್ರಾನ್ನ. ಚಲೋ ಆಗದ ಹುಗ್ಗಿ. ಬೇರೆನೂ ಕೊಡಿಸ್ತೀನಿ. ಹೇಳಿ ಕೈ ತಕೊಂಡು ಮಕ್ಕ ತಗೊಳ್ಳಿ. ಹಬ್ಬದ ಅಡುಗೆ ಕೆಳಗೆ ಕುಂತು ಊಟ ಮಾಡಿದ್ರೆ ಚೆಂದ ಅನಿಸುತ್ತೆ. ಹಾಗೆಯೇ ಶೆಕೆನೂ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಹಾಲಿಗೆ ಫುಲ್ಲು ಸ್ಪೀಡಲ್ಲಿ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡು 1 ಗಂಟೆ ಆ ಜಾಗದಿಂದ ಎದ್ದೇಳಿಲ್ಲ ಊಟ ಮಾಡ್ಕೊಂಡು. ಪಿಲ್ಲು ಹೆಂಗಾಗೈತಿ ಮಮ್ಮಿ ಅಡುಗೆ? ತಿಂದೇಳ. ಗುಡ್ಡು 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 ಹಬ್ಬದ ದಿನ ಏನು ರೆಡಿ ಆದರೂ ಪ್ರಯೋಜನ ಇಲ್ಲ. ಯಾಕಂದರೆ ಅಡುಗೆ ಮಾಡೋಷ್ಟರಲ್ಲಿ ಇಳಿದೋಗ್ಬಿಡುತ್ತೆ.
ಸೊ ಈಗ ನನ್ನ ಅವತಾರ ಹೀಗಿದೆ. ಹೇಗನ್ನಿಸ್ತು ಇವತ್ತಿನ ಯುಗಾದಿ ಬ್ಲಾಗ್? ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ಈ ಥರ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನೈಟ್ ಒಂದು ನಂದು ಅರ್ಜೆಂಟ್ ಕ್ಲಾಸ್ ಇತ್ತು, ಸೊ ಅದಕ್ಕೆ ಹಬ್ಬ ಮುಗಿಸ್ಕೊಂಡು ಐ ಥಿಂಕ್ ಇಟ್ಸ್ ಅರೌಂಡ್ 8 ಗಂಟೆ ಆಗಿದೆ. ಕ್ಲಾಸ್ ಮುಗೀತು, 7ರಿಂದ 8 ಕ್ಲಾಸ್ ಮಾಡಿಕೊಂಡೆ. ಈಗ ಮನೆಗೆ ಹೋಗಬೇಕು. ಇವತ್ತಿನ ಬ್ಲಾಗ್ ಮಾಡೋ ಮುಖ್ಯ ಉದ್ದೇಶ ಏನಂದರೆ, ನನ್ನ ಸುಮಾರು ಕ್ಲೈಂಟ್ಸ್ಗಳು ಏನು ಮಾಡ್ತಾರೆ, ಹಬ್ಬನ ಓಪನ್ ಆಗಿ ಎಂಜಾಯ್ ಮಾಡೋದಿಲ್ಲ. ನಿಮ್ಮೆಲ್ಲರಿಗೂ ಒಂದು ವಿಷಯನ ಹೇಳಬೇಕು, ಒಂದು ದಿನ ನೀವೇನಾದರೂ ಎಂಜಾಯ್ ಮಾಡಿದರೆ, ಊಟ ಚೆನ್ನಾಗಿ ಮಾಡಿದರೆ, ಎಕ್ಸ್ಟ್ರಾ ತಿಂದರೆ, ಆ ಮೂಮೆಂಟನ್ನು ಎಂಜಾಯ್ ಮಾಡಿದರೆ ಒಂದು ದಿನದಿಂದ ನಿಮ್ಮ ದೇಹದಲ್ಲಿ ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ಮೋಸ್ಟ್ ಪ್ರಾಬಬಲ್ ನೀವು ಒಂದು ಅರ್ಧ kg ಏನಾಗ್ಬೋದು, ಒಂದು 500 ಗ್ರಾಮ್ ವಾಟರ್ ವೇಟ್ ಇನ್ಕ್ರೀಸ್ ಆಗ್ಬೋದು. ನಾವೆಲ್ಲರೂ ಮಾಡೋ ಮಿಸ್ಟೇಕ್ ಏನಪ್ಪ ಅಂತಂದರೆ, ಆ ಹಬ್ಬವನ್ನು 2-3 ದಿನ ಕ್ಯಾರಿ ಮಾಡ್ತೀವಿ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಎರಡನೇದು, ಹಬ್ಬ ನೋಡಿ, ಬೆಳಗ್ಗೆ ನಾವು ಡಯಟ್ ಊಟನೇ ಮಾಡಿದ್ವಿ, ನೀವು ನೋಡಿದ ಹಾಗೆ. ಹಬ್ಬದ ಅಡುಗೆ 1ರಿಂದ 2 ಊಟ ಅಷ್ಟೇ ಇರುತ್ತೆ. ಸೊ ಮ್ಯಾನೇಜ್ ಮಾಡ್ಬೋದು. ನಾನು ಮಾಡಿದ್ದೀನಿ, ನೀವು ಗಮನ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ ಏನೆಲ್ಲ ಹಾಕಿ ಮ್ಯಾನೇಜ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಮತ್ತು ಇನ್ನೊಂದು ಏನಂದರೆ, ನಾವು ಬೇರೆ ಒಂದು ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಫಿಟ್ನೆಸ್ ಟ್ರೈನರ್ ಆಗಿರ್ಬೋದು, ಇವ್ರನ್ನ ನಾವು ಇನ್ಸ್ಪಿರೇಷನ್ ಥರ ತೊಗೊಳ್ತಾ ಇರ್ತೀವಿ. ಬಟ್ ಯಾರು ಕೂಡ ನಿಮಗೆ ಅವ್ರು ಯಾವ ಸಪ್ಲಿಮೆಂಟ್ ತೊಗೊಳ್ತಾ ಇದ್ದಾರೆ, ಅವ್ರು ಎಷ್ಟು ಪ್ರೋಟೀನ್ ಇಂಟೇಕ್ ಮಾಡ್ತಾ ಇದ್ದಾರೆ, ಎಷ್ಟು ಕ್ರಿಯಾಟಿನ್ ತೊಗೊಳ್ತಾ ಇದ್ದಾರೆ, ಅವ್ರು ಏನು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಓಪನಾಗಿ ಹೇಳೋದಿಲ್ಲ. ನೀವು ನನ್ನ ಥರ ಜೀವನವನ್ನು ಲೀಡ್ ಮಾಡ್ತಾ ಇದ್ದೀರ, ಅಂದರೆ ನಾರ್ಮಲ್ ವುಮನ್ ಲೈಫ್. ಸೊ ನಾನು ಹೇಗೀಗ ನಾರ್ಮಲ್ ಆಗಿದ್ದೀನೋ ನೀವು ಹಾಗೆ ಇರಲಿ ಅನ್ನೋದು ನಂದು ಒಂದು ಮುಖ್ಯ ಉದ್ದೇಶ ಇವತ್ತಿನ ಬ್ಲಾಗದು. ಪ್ರೆಷರೈಸ್ ಮಾಡಬೇಡಿ. ಫ್ಯಾಟ್ ಲಾಸ್ ಅನ್ನೋದು ಇಟ್ಸ್ ಅ ಸಿಚುವೇಶನ್ ದ್ಯಾಟ್ ವಿ ಕ್ಯಾನ್ ಕಮ್ ಓವರ್, ರೈಟ್? ಬಟ್ ಹಬ್ಬ ಇಟ್ಸ್ ಫಾರ್ ಎಂಜಾಯ್ಮೆಂಟ್ ಅಂತ ನಾನು ಹೇಳ್ತೀನಿ. ಹಾಗೆಯೇ ನೀವು ನೋಡ್ಬೋದು, ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಘಟನೆಗಳಾದವು. ಐ ಯೂಸ್ ಟು ಎಂಜಾಯ್ ದ್ಯಾಟ್. ಐ ಆಮ್ ಎಂಜಾಯಿಂಗ್ ರೈಟ್ ನೌ ಆಲ್ಸೋ ಆ್ಯಂಡ್ ಐ ವಿಲ್ ಎಂಜಾಯ್ ಫರ್ದರ್. ಯಾಕೆ ಹೇಳ್ತಾ ಇದ್ದೀನಂದರೆ, ಎಲ್ಲ ಟೈಮಲ್ಲಿ ಎಲ್ಲ ಇರಬೇಕು ಅಂತ ಏನಿಲ್ಲ. ನಾವು ಹುಡುಕಬೇಕಾಗತ್ತೆ ಕೆಲವೊಂದು ಖುಷಿಗಳನ್ನ, ಮೈಂಡನ್ನು ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು. ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಕೊಡೋದಕ್ಕೆ ನಾವು ಪಾಸಿಬಲ್ ಆಗಿರಬೇಕು. ಇನ್ನು ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಹೊಸ ವರ್ಷ ಇದ್ದಂತೆ. ಈ ಸರಿನಾದರೂ ಒಳ್ಳೆ ರೆಸಲ್ಯೂಷನ್ ಇಟ್ಕೊಂಡು ಅದ್ರ ಮೇಲೆ ಸ್ಟ್ಯಾಂಡ್ ಔಟ್ ಆಗೋದನ್ನು ಮರಿಬೇಡಿ. ಓಕೆ, ಎಲ್ಲರಿಗೂ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆಯೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ನನ್ನ ಬ್ಲಾಗ್ ಇಷ್ಟ ಆದರೆ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ, ಟೇಕ್ ಕೇರ್.